ಹಾಯ್ ಹಲೋ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ. ಸೊ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಮೈ ಸ್ಯಾಟರ್ಡೇ ರೂಟೀನ್ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದಾಗ ಅಲ್ಲಿ ನಾನು ಹೇಳಿದ್ದೆ, ಸೊ ನಾನು ಟಿಕೆಟ್ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಗೊಳಲ್ಲ, ಆ್ಯಪಲ್ಲೇ ಬುಕ್ ಮಾಡ್ಕೊತೀನಿ ಅಂತ. ಸೊ ಇವಾಗ ನಾನು ಯಾವ ಆ್ಯಪ್ ಯೂಸ್ ಮಾಡ್ಕೊಂಡು ಬುಕ್ ಮಾಡ್ಕೊತೀನಿ, ಹೇಗೆ ನಾನು ಅನ್ರಿಸರ್ವ್ ಟಿಕೆಟ್ನ ಬುಕ್ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಏನು ತಕ್ಕ ನೋಡಿ. UTS ಅಂತ ಒಂದು ಆ್ಯಪ್ ಇತ್ತು, ಅದು ಅನ್ರಿಸರ್ವ್ ಟಿಕೆಟ್ ಸಿಸ್ಟಮ್ ಅಂತ. ಸೊ ಮುಂಚೆ ನಾನು ಈ ಆ್ಯಪಲ್ಲಿ ಎಲ್ಲ ಬುಕ್ ಎಲ್ಲ ಮಾಡ್ಕೊತಾ ಇದ್ದೆ, ಅನ್ರಿಸರ್ವ್ ಟಿಕೆಟ್ಸ್ ಎಲ್ಲ. ಸೊ ಇವಾಗ ರೈಲ್ವೆ ಅವರು ಅಪ್ಡೇಟ್ ಮಾಡಿ ರೈಲ್ವೆ ಒನ್ ಅಂತ ಸಪ್ರೇಟಾಗಿ ಬಿಟ್ಟಿದ್ದಾರೆ. ಸೊ ನೀವು ಆ್ಯಪ್ ಸ್ಟೋರ್ ಓಪನ್ ಮಾಡಿಕೊಂಡು, ಗೂಗಲ್ ಆ್ಯಪ್ ಸ್ಟೋರ್ ಓಪನ್ ಮಾಡಿಕೊಂಡು ಅಲ್ಲಿ ರೈಲ್ವೆ ಒನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಸೆಕೆಂಡ್ ಒನ್ ಸಿಗುತ್ತೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅಪ್ಡೇಟ್ ಕೊಡ್ತೀನಿ. ಸೊ ಈ ರೈಲ್ವೆ ಒನ್ನ ನೀವೆಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಮುಂಚೆನೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಇವಾಗ ನೀವು ರೈಲ್ವೆ ಒನ್ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನೆಲ್ಲ ಡಿಲೀಟ್ ಮಾಡಿ ತಿರ್ಗಿ ಫಸ್ಟಿಂದ ನಿಮ್ಗೆ ನೋಡ್ಸೋಣ ಅಂತ ಮಾಡಿದ್ದೀನಿ. ಸೊ ನೋಟಿಫಿಕೇಷನ್ ಬರುತ್ತೆ, ಅಲೋ ಕೊಡಿ. ಇಲ್ಲಿ ಒನ್ ಆಫ್ ದ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ, ದ ಯೂನಿಫೈಡ್ ಆ್ಯಪ್ ಫಾರ್ ಆಲ್ ಯುವರ್ ರೈಲ್ವೇಸ್ ಆ್ಯಂಡ್ ಟಿಕೆಟ್ಸ್ ನೀಡೆಡ್ ಅಂತ. ಸೊ ಇದನ್ನೆಲ್ಲ ಕಂಟಿನ್ಯೂ ಓದ್ಬೋದು, ಸ್ಕಿಪ್ಪು ಮಾಡ್ಕೊಬೋದು. ಸೊ ಇವಾಗ ನೀವು ಹೊಸ ಯೂಸರ್ಸ್ ಆಗಿದ್ದರೆ, ರಿಜಿಸ್ಟರ್ಡ್ ಯೂಸರ್ ಅಂದರೆ ಆಲ್ರೆಡಿ ಯೂಸರ್ ಆಗಿದ್ದರೆ ಇಲ್ಲಿ ಲಾಗಿನ್ ಮಾಡ್ಕೊಬೇಕು. ಅಲ್ಲಿ ಲಾಗಿನ್ ಮಾಡ್ಕೊಂಡಿದ್ರೆ ಅಂದರೆ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ಸೊ ನೀವು ರೈಲ್ವೆ ಕನೆಕ್ಟಿಂದ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಬೋದು. ಇಲ್ಲ ನೀವು ಮುಂಚೆ UTSನ ಯೂಸ್ ಮಾಡಿಕೊಂಡು ಅಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ UTSನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಬೋದು. ಇಲ್ಲ ನಾವು ಹೊಸ ಯೂಸರ್ಸು ಅಂದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆ, ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ರಿಜಿಸ್ಟರ್ ಅಂತ ಮಾಡಬೇಕು. ಸೊ ನಾನು ಆಲ್ರೆಡಿ UTS ಆ್ಯಂಡ್ ರೈಲ್ ಕನೆಕ್ಟಲ್ಲಿ ಆಲ್ರೆಡಿ ನನ್ನ ಅಕೌಂಟ್ ಇದೆ. ಸೊ ನಾನು ಲಾಗಿನ್ ಕೊಡ್ತೀನಿ. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಾವು ಇವಾಗ ಲಾಗಿನ್ ಮಾಡ್ಕೊಳ್ಳೋಣ. ನಂದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿತ್ತು. ಸೊ ನಾನು ಇವಾಗ ಲಾಗಿನ್ ಮಾಡ್ತೀನಿ. ಫಸ್ಟ್ ನಾವು ಯೂಸರ್ ID ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನೆಕ್ಸ್ಟ್ ಪಾಸ್ವರ್ಡ್ ಹಾಕಿ, ಮತ್ತು ಕ್ಯಾಪ್ಷನ್ ಮಾಡ್ಕೊಬೇಕು. ಸೊ ಇದು ಒಂಥರ ಕ್ಯಾಪ್ಚರ್ ಡಿಫ್ರೆಂಟ್ ಆಗೈತೆ. ಈ ಸಿಂಬಲ್ಲು, ಈ 3 ಸಿಂಬಲಲ್ಲಿ ಯಾವ್ದು ಮ್ಯಾಚ್ ಆಗುತ್ತೋ ಅಲ್ಲಿ ನೀವು ಸ್ವೈಪ್ ಮಾಡಬೇಕು. ಇದು ಮ್ಯಾಚ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತಾ ಅಂತ. ಸೊ ಇಲ್ಲಿ ಆ ಸಿಂಬಲ್ ಮ್ಯಾಚ್ ಆಗೋದು, ಅಲ್ಲಿಗೆ ಸ್ವೈಪ್ ಮಾಡಿರ್ತೀನಿ. ಸೊ ಲೋಡ್ ಆಗ್ತಾಯಿದೆ. ನೀವು ರಾಂಗ್ ಕ್ರೆಡೆನ್ಷಿಯಲ್ ಹಾಕಿದರೆ ಈ ಥರ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ ಬರುತ್ತೆ. ಸೊ ನಿಮ್ಮ ಕ್ರೆಡೆನ್ಷಿಯಲ್ ಚೆಕ್ ಮಾಡ್ಕೊಬೋದು. ನೀವು ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ರೆ ಫರ್ಗೋಟ್ ಪಾಸ್ವರ್ಡ್ ಅಂತ ಕೊಡಿ. ಇಲ್ಲಿ ಮತ್ತೆ ನೀವು ನಿಮ್ಮ ಫೋನ್ ನಂಬರ್ನ ಟೈಪ್ ಮಾಡಿ, ಮತ್ತು ಇಲ್ಲಿ ನೀವು ನಿಮ್ಮ ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೋದು. OTP ನಿಮ್ಗೆ ಮೇಲಕ್ಕೆ ಬೇಕಲ್ಲ, ಫೋನ್ ನಂಬರ್ ಬೇಕಂತ ನೀವೇ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಫೋನ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲ್ ಮೆಸೇಜ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ, ಅದು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಪಾಸ್ವರ್ಡ್ ಎಲ್ಲ ರೀಸೆಟ್ ಮಾಡಿದೆ. ಮತ್ತು ಬನ್ನಿ ಇವಾಗ ಲಾಗಿನ್ ಆಗೋಣ. ಇಲ್ಲಿ ನೀವು ಮೊಬೈಲ್ ನಂಬರ್ ಟೈಪ್ ಮಾಡಬೇಕು ಆ್ಯಂಡ್ ಅಪ್ಡೇಟೆಡ್ ಪಾಸ್ವರ್ಡ್ನ ಹಾಕ್ತೀನಿ. ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ಲಾಗಿನ್ ವಿತ್ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಅಂತ ಹಾಕಿ, ಇಲ್ಲ ನಾನು OTP ಇಂದ ಲಾಗಿನ್ ಆಗ್ತೀನಿ ಅಂದರೆ ನೀವು OTP ಇಂದನೂ ಲಾಗಿನ್ ಆಗ್ಬೋದು. ಸೊ ನಾನು ಮುಂಚೆ ನಿಮಗೆ ನೋಡ್ಸಿದ್ದು ಇದು ಪಾಸ್ವರ್ಡಿಂದ ಲಾಗಿನ್ ಆಗೋದು. ಬನ್ನಿ ಇವಾಗ OTP ಇಂದ ಹೇಗೆ ಲಾಗಿನ್ ಆಗೋಣ ಅಂತ ನೋಡೋಣ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ, ಯೂಸಿಂಗ್ MPIN. ಸೊ ನೀವು ಇಲ್ಲಿ ಆಡಬೇಕಾದ್ರೆ ನಿಮಗೆ ನೀವೊಂದು MPINನ ಸೆಟ್ ಮಾಡ್ಕೊತೀರಾ. ಸೊ ಆ MPINನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಬಯೋಮೆಟ್ರಿಕ್ಕಿಂದನೂ ಕೂಡ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ನಾನು ಲಾಗಿನ್ ಆದೆ. ಸೊ ಲಾಗಿನ್ ಆದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ, ಒಂದು ರಿಸರ್ವ್ಡ್ ಟಿಕೆಟ್ಸ್ ಅಂತ. ಸೊ ಟ್ಯಾಪ್ ಹಿಯರ್ ಟು ಬುಕ್ ದ ರಿಸರ್ವ್ ಟಿಕೆಟ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಜನರಲ್, ತತ್ಕಾಲ್ ಆರ್ ಅದರ್ ಟಿಕೆಟ್ಸ್ನ ನೀವು ಈ ರಿಸರ್ವ್ ಟಿಕೆಟ್ಸ್ ಕಾಲಮಲ್ಲಿ ನೀವು ಬುಕ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದರೆ ಅನ್ರಿಸರ್ವ್ ಟಿಕೆಟ್ಸ್ ಅಂತ ಇರುತ್ತೆ. ಸೊ ನೀವು ಡೈಲಿ ಸೆಷನ್ ಟಿಕೆಟ್ಸ್ ಇಲ್ಲ ಜರ್ನಿ ಟಿಕೆಟ್ಸ್, ಇವಾಗ ನೀವು ಪ್ಯಾಸೆಂಜರ್ ಟ್ರೈನ್ಗೆ ಏನಾರು ಹೋಗ್ಬೇಕಂದ್ರೆ ಈ ಅನ್ರಿಸರ್ವ್ ಟಿಕೆಟ್ಸ್ನ ನೀವು ಚೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಸ್ ಅಂತ ಇರುತ್ತೆ. ಸೊ ಒಂದೊಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದೊಂದು ರೈಲ್ವೆ ಸ್ಟೇಷನಲ್ಲಿ ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕಂದ್ರೂ ಕೂಡ ನೀವು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಬೇಕಾಗುತ್ತೆ. ಸೊ ಆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಕೂಡ ನೀವು ಈ ಆ್ಯಪಿಂದನೇ ತೊಗೊಬೋದು. ಮತ್ತು ಹಾಗೆ ಕೆಳಗಡೆ ನೋಡಿದ್ರೆ ಡಿಡ್ ಯು ನೋ ಅಂತ ಒಂದು ಸೆಕ್ಷನ್ ಇದೆ. ಸೊ ಇಲ್ಲಿ ಫಸ್ಟ್ ಎವರ್ ಪ್ಯಾಸೆಂಜರ್ ಟ್ರೈನ್, ಅದು ಎಲ್ಲಿಂದ ಎಲ್ಲಿಗೆ ಟ್ರಯಲ್ ಮಾಡಿದೆ, ಆಮೇಲೆ ರೈಲ್ವೆ ಬ್ರಿಡ್ಜಸ್ಸು ಎಲ್ಲ ಹಿಸ್ಟ್ರಿ ಕೂಡ ನೀವು ಇಲ್ಲಿ ನೋಡ್ಬೋದು. ಮತ್ತು ಕಡೆ ಮೆನ್ಯೂ ಬಾರ್ನ ನೋಡಬೇಕಂದ್ರೆ ಫಸ್ಟ್ ನಿಮಗೆ ಹೋಮ್ಸ್ ಇದೆ. ಸೊ ಹೋಮಲ್ಲಿ ಇವೆಲ್ಲ ಆಪ್ಷನ್ಸ್ ಕೂಡ ಇದೆ. ನೆಕ್ಸ್ಟು ಮೈ ಬುಕ್ಕಿಂಗ್ಸ್ ಅಂತ ಹೋದರೆ ಇಲ್ಲಿ ನೀವು ಯಾವ್ದಾದ್ರು ಟಿಕೆಟ್ಸ್ನ ಬುಕ್ ಮಾಡಿದರೆ ಸೊ ಆಲ್ ದಿ ಟಿಕೆಟ್ ನೀವು ಇಲ್ಲಿ ವ್ಯೂ ಮಾಡ್ಬೋದು. ಸೊ ಅಪ್ಕಮಿಂಗ್ ಅಂದರೆ ಮುಂದೆ ಯಾವ್ದಾದ್ರು ಟಿಕೆಟ್ಸ್ ಬುಕ್ ಮಾಡಿದರೆ ಅದು, ಇಲ್ಲ ಕಂಪ್ಲೀಟೆಡ್ ಅಂದರೆ ಇದು ನನ್ನ ಜರ್ನಿ ಟಿಕೆಟ್ಸ್ ಇದೆಲ್ಲ ಕಂಪ್ಲೀಟ್ ಆಗೋಗಿರೋದು. ಕ್ಯಾನ್ಸಲ್ ನೀವೇನಾದ್ರು ಬುಕ್ ಮಾಡಿ ಕ್ಯಾನ್ಸಲ್ ಆಗಿದ್ರೆ ಅದನ್ನು ಇಲ್ಲಿ ನೋಡಿಸುತ್ತೆ. ಆಲ್ ಅಂದರೆ ಎಂಟೈರ್ ಥಿಂಗ್ ನಿಮಗೆ ಇಲ್ಲಿ ವ್ಯೂ ಆಗಿ ನೋಡ್ಬೋದು.
ನೆಕ್ಸ್ಟ್ ನೀವು ಯು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಎಲ್ಲ ಅಪ್ಡೇಟ್ ಮಾಡ್ಬೋದು. ಹಾಗೆ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ, ನಿಮ್ಮ ಡೀಟೇಲ್ಸ್ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಅಪ್ಡೇಟ್ ಮಾಡಬೇಕಾದ್ರೆ. ಇಲ್ಲಿ ವ್ಯಾಲೆಟ್ ಅಂತ ಇದೆ. ವ್ಯಾಲೆಟ್ ಅಂದರೆ ರೈಲ್ವೆ ವ್ಯಾಲೆಟ್ ಅಂತ. ಸೊ ನೀವು ಟಿಕೆಟ್ಸ್ ಏನಾದ್ರು ಬುಕ್ ಮಾಡ್ಕೊಬೇಕಾದ್ರೆ ಡೈರೆಕ್ಟ್ ವ್ಯಾಲೆಟಿಂದನೇ ಅಮೌಂಟನ್ನ ಡೆಡ್ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನ ಫಸ್ಟೇ ನೀವು ಈ ವ್ಯಾಲೆಟ್ ಒಳಗಡೆ ಹಾಕೊಂಡ್ರೆ ನೆಕ್ಸ್ಟ್ ನೀವು ಬುಕ್ಕಿಂಗ್ ಪ್ರೊಸೆಸಲ್ಲಿ ಈ ವ್ಯಾಲೆಟ್ನ ಯೂಸ್ ಮಾಡಿಕೊಂಡು UPI ಆ ಥರ ಏನೂ ಇಲ್ದಂಗೆ ಡೈರೆಕ್ಟ್ ನೀವು ವ್ಯಾಲೆಟ್ನ ಯೂಸ್ ಮಾಡ್ಕೊಂಡು ಟಿಕೆಟ್ನ ಬುಕ್ ಮಾಡ್ಕೊಬೋದು. ಈ ಇಂಟರ್ಫೇಸಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೀವು ಮೆನ್ಯೂನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಷ್ಟು ನಿಮ್ಮ ಪ್ರೊಫೈಲು, ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಸುತ್ತೆ. ಲಾಗೌಟ್ ಆಪ್ಷನ್ ಕೂಡ ಇದೆ. ಸೊ ಬನ್ನಿ ಇವಾಗ ನಾವು ನಮ್ಮ ಮೇನ್ ಅನ್ರಿಸರ್ವ್ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೊಬೇಕಂತ ನೋಡೋಣ. ಸೊ ಇಲ್ಲಿ ರಿಸರ್ವ್ಡ್ ಟಿಕೆಟ್ಸ್ ಪಕ್ಕ ಇರೋದು ಅನ್ರಿಸರ್ವ್ ಟಿಕೆಟ್ಸ್. ಸೊ ಇದು ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟು ನೀವು ನಿಮ್ಮ ಲೊಕೇಶನ್ನ ಎನೇಬಲ್ ಮಾಡ್ಕೊಬೇಕು. ನೀವು ಅನ್ರಿಸರ್ವ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಟ್ಯಾಪ್ ಟು ಬುಕ್ ಯುವರ್ ಅನ್ರಿಸರ್ವ್ ಟಿಕೆಟ್ಸ್ ಅಂದರೆ ನಾರ್ಮಲ್ಲು, ಇಲ್ಲ ಸೆಷನ್ ಪಾಸ್ ಅಂತ ಇರುತ್ತೆ. ಸೊ ಪಾಸ್ನು ಅಂದರೆ ಬುಕ್ ಯುವರ್ ಜರ್ನಿ ಮಂತ್ಲಿ ಪಾಸಸ್ ಕೂಡ ತೊಗೊಬೋದು. ಇಲ್ಲಿ ಔಟ್ಸೈಡ್ ಅಂದರೆ ನೀವು ಔಟ್ಸೈಡ್ ಸ್ಟೇಷನ್ ಇದ್ದೀರಾ ಇಲ್ಲ ಅಟ್ ದ ಸ್ಟೇಷನ್ ಇದ್ದೀರಾ ಅಂತ ಇಲ್ಲಿ ಪಾಸ್ ಅದು. ಸೊ ನಾವು ಇವಾಗ ನಾರ್ಮಲ್ಲು ಅನ್ರಿಸರ್ವ್ ಟಿಕೆಟ್ಸ್ ಕಡೆ ಹೋಗೋಣ. ಸೊ ಇದು ಔಟ್ಸೈಡ್ ದ ಸ್ಟೇಷನ್ಸ್ ಅಂದರೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಬುಕ್ ಟಿಕೆಟ್ ಫ್ರಮ್ ಔಟ್ಸೈಡ್ ಆಫ್ ದ ಸ್ಟೇಷನ್ ಪ್ರಿಮಿಸಸ್. ಸೊ ಟಿಕೆಟು ಯಾವುದು ರಿಫಂಡಬಲ್ ಇರೋಲ್ಲ. ಸೊ ಅಟ್ ದ ಸ್ಟೇಷನ್ ಅಂದರೆ QR ಕೋಡ್ ಪ್ಲೀಸ್ ನಿಯರ್ ದ ಬುಕ್ಕಿಂಗ್ ಕೌಂಟರ್. ಸೊ ಇದು ಟಿಕೆಟ್ ಕೂಡ ನಾನ್ ರಿಫಂಡಬಲ್ ಆಗಿರುತ್ತೆ. ಸೊ ಟಿಕೆಟ್ನ ಬುಕ್ ಮಾಡ್ಕೊಬೋದು. ಸೊ ಇವಾಗ ನಾವು ಔಟ್ಸೈಡ್ ಸ್ಟೇಷನ್ ಹತ್ರ ಇದ್ದೀನಿ. ಸೊ ನಾನು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸ್ಟೇಷನ್, ಸೋರ್ಸ್ ಅಂದರೆ ನೀವು ಎಲ್ಲಿದ್ದೀರಾ, ಡೆಸ್ಟಿನೇಷನ್ ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಅಂತ. ಸೊ ನಾನು ಇವಾಗ ಕರೆಂಟಾಗಿ ಗೌರಿಬ್ನೂರಲ್ಲಿದ್ದೀನಿ. GBD ಅದು ಶಾರ್ಟ್ ಫಾರ್ಮ್. ನೆಕ್ಸ್ಟ್ ನಾನು ಇಲ್ಲಿಂದ ಬೈಯಪ್ಪನಲ್ಲಿಗೆ ಹೋಗಬೇಕು. ಬೈಯಪ್ಪನಲ್ಲಿ ಸೊ ನೀವು ಫ್ರಮ್ ಮತ್ತು ಟು ಅಂತ ಹಾಕ್ಬಿಟ್ಟು ಪ್ರೊಸೀಡ್ ದ ಬುಕ್ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲ ಅಪ್ಕಮಿಂಗ್ ಟ್ರೈನ್ಸ್ ಯಾವುದಿದೆ ಅಂತ ಕೂಡ ಬುಕ್ ಮಾಡ್ಕೊಬೋದು. ಸಪೋಸ್ ನೀವು ಫ್ರಮ್ ಆ್ಯಂಡ್ ಟು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಸಪ್ರೇಟಾಗಿ ಹೋಗಿ ಟೈಪ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಅಪ್ ಡೌನ್ ಅಲ್ಲಿ ನೀವು ಸ್ವಾಪ್ ಮಾಡ್ಕೊಬೋದು. ನೋಡ್ತಾ ಇದೆ. ಓಕೆ, ಸೊ ಇಲ್ಲಿ ಪ್ರೊಸೀಡ್ ಟು ಬುಕ್ ಅಂತ ಕೊಡೋಣ. ಸೊ ನೀವು ಪ್ರೊಸೀಡ್ ಟು ಬುಕ್ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಆ ಟ್ರೈನ್ ಯಾವುದು ಲೈಕ್ ಎಕ್ಸ್ಪ್ರೆಸ್ಸಾ ಇಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾವುದು ಇಲ್ಲ ಅಂದರೆ ಅದರ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಆರ್ಡಿನರಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಪ್ಯಾಸೆಂಜರ್ ಟ್ರೈನ್ಗೆ ಹೋಗ್ತಾ ಇದ್ದಾರೆ ಅಂದರೆ ಆರ್ಡಿನರಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ಅಡಲ್ಟು ಡಿಫಾಲ್ಟಾಗಿ ಅದೇ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಸೊ ನೀವು ಎಷ್ಟು ಬೇಕಾದ್ರೂ ಅಷ್ಟು ಟಿಕೆಟ್ನ ಇಲ್ಲಿ ಬುಕ್ ಮಾಡ್ಕೊಬೋದು. ಸೊ ನಿಮಗೆ ಮ್ಯಾಕ್ಸಿಮಮ್ ಬರೀ 4 ಪ್ಯಾಸೆಂಜರ್ ಅಲೋಡ್ ಅಷ್ಟೇ. ಚೈಲ್ಡು ಮತ್ತು ಪ್ಯಾಸೆಂಜರ್ ಸಪ್ರೇಟ್ ಅಲ್ಲ, ಎರಡು ಸೇರಿ 4 ಪ್ಯಾಸೆಂಜರ್ ಅಷ್ಟೇ ಅಲೋಡ್ ಆಗಿರೋದು. ಸೊ ನಾನಿವಾಗ ಒಬ್ಬನೇ ಹೋಗ್ತಾ ಇರೋದು. ಸೊ 1 ಟಿಕೆಟ್ ಅಂತ ಅಂದ್ಕೊತೀನಿ. ಮತ್ತು ಅವೇಲ್ ಕನ್ಸೆಷನ್ ಅಂದರೆ ನೀವೇನಾದ್ರು ದಿವ್ಯಾಂಗ ಆಗಿರ್ತೀರ, ರೈಲ್ವೆ ಪಾಸ್ ಕನ್ಸೆಷನ್ ಇದ್ದರೆ ಇದನ್ನು ಚೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಫೇರ್ ಏನು 20 ರೂಪಾಯಿ ಇದೆ. ಸೊ ಇಲ್ಲಿಂದ ನಾನು ಬೈಪ್ನಲ್ಲಿ ಹೋಗ್ಬೇಕಂದ್ರೆ 20 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬುಕ್ ನೌ ಅಂತ ಕೊಡೋಣ. ಈ ಬುಕ್ ನೌ ಅಂತ ಕೊಟ್ಟರೆ ಇಲ್ಲಿ ನಮಗೆ ಪೇಮೆಂಟ್ ಡೀಟೇಲ್ಸ್ ನೋಡ್ಸುತ್ತೆ. ಸೊ ಪೇ 20. ಇಲ್ಲಿ ರಿವ್ಯೂ ಅಂತ ಕೊಟ್ಟರೆ ನಿಮಗೆ ನೀವು ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀರಾ, ವಿಯಾ ಯಾವ ರೂಟು, ಎಷ್ಟು ಜನ ಅಡಲ್ಟ್ ಅಂತ ಎಲ್ಲ ನಿಮಗೆ ಫೇರ್ನ ಬ್ರೇಕ್ ಡೌನ್ ಮಾಡಿ ನೋಡ್ಸುತ್ತೆ. ನೆಕ್ಸ್ಟ್ ಇಲ್ಲಿ ವ್ಯಾಲೆಟಿಂದನೇ ಪೇ ಮಾಡ್ಬೋದು, 20 ರೂಪೀಸ್ ಆಗುತ್ತೆ. ಇಲ್ಲ ನೀವು UPI ಆಪ್ಷನ್ಸ್ ಕೂಡ ಇದೆ. ನೀವು UPI ಇಂದನೂ ಪೇ ಮಾಡ್ಬೋದು. ಇಲ್ಲಾಂದರೆ ಅದರ್ ಪೇಮೆಂಟ್ಸ್ ಮೋಡ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು UPI ಸೆಲೆಕ್ಟ್ ಮಾಡಿಕೊಂಡು ಪೇ ಯೂಸಿಂಗ್ UPI ಅಂತ ಕ್ಲಿಕ್ ಮಾಡ್ತೀನಿ. ಒಂದು ವಿಷಯಗಳನ್ನ ಮರ್ತೋದೆ, 1 ಸೆಕೆಂಡ್. ಕ್ಯಾನ್ಸಲ್ ಪೇಮೆಂಟ್, ರಿಟರ್ನ್ ಟು ಮರ್ಚೆಂಟ್ ಅಂತ ಕೊಟ್ಬಿಟ್ಟು ಓಕೆ, ಇಲ್ಲಿ ನಿಮಗೆ 20 ರೂಪೀಸ್ ಅಂತ ಬುಕ್ ನೋಡ್ತಾ ಇದೆ. ಸೊ ಬುಕ್ ನಾವು ಅಂತ ಕೊಟ್ಟರೆ 20 ರೂಪೀಸ್ ಅಂತ ಇದೆ. ಸೊ ನೀವೇನಾದರೂ UPI ಇಲ್ಲ ಅದರ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮಗೆ 3% ಡಿಸ್ಕೌಂಟ್ ಬರುತ್ತೆ. ಸೊ ಇದೊಂದು ಗುಡ್ ಫೀಚರ್ ಆ್ಯಕ್ಚುಲಿ. ಈ ಆ್ಯಪ್ನ ಪ್ರಮೋಟ್ ಮಾಡೋಕ್ಕೆ ಲೈಕ್ ಆನ್ಲೈನ್ ಬುಕ್ ಮಾಡ್ಕೊಳಕ್ಕೆ ನಿಮಗೆ ಆನ್ ದ ಸ್ಪಾಟ್ 3% ಡಿಸ್ಕೌಂಟ್ ಸಿಗುತ್ತೆ. ನಂದು 20 ರೂಪೀಸ್ ಟಿಕೆಟು 19.40ಗೆ ನನಗೆ ಸಿಗ್ತಾ ಇದೆ. ಇನ್ನೂ ಡಿಸ್ಕೌಂಟು ಸಿಗುತ್ತೆ. ಅದು ಹೇಗೆ ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ಸೊ ಪೇ ಯೂಸಿಂಗ್ UPI ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಪೇ ಯೂಸಿಂಗ್ UPI ಮೇಲೆ ಕ್ಲಿಕ್ ಮಾಡಾದಮೇಲೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಆ ಇಂಟರ್ಫೇಸಲ್ಲಿ ನಿಮಗೆ ಮೇಲೆ UPS ಅಂತ ಇದೆ. ಸೊ ಪೇ ಬೈ ಎನಿ UPI ಆ್ಯಪ್ ಅಂತಲೂ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಭೀಮ್ UPI ಅಂತ ಇದೆ. ಸೊ ನೀವು ಭೀಮ್ UPI ನೀವು ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಭೀಮ್ UPIನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ 20 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಇಲ್ಲ ನೀವು ಆಲ್ರೆಡಿ ಯೂಸ್ ಮಾಡಿದ್ದೀರ ಅಂದರೆ ನೀವು ಯಾವುದೇ ರೈಲ್ವೆ ಟಿಕೆಟ್ನ ಇಲ್ಲಿ ಬುಕ್ ಮಾಡಿಕೊಂಡ್ರು ಮಿನಿಮಮ್ 3 ರೂಪೀಸ್ ಇಲ್ಲ 4 ರೂಪೀಸ್ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಾನಿವಾಗ ಟಿಕೆಟ್ನ ಬುಕ್ ಮಾಡ್ಕೊತಾ ಇದ್ದೀನಿ. ಪೇ ಅಂತ ಕೊಡ್ತೀನಿ. ನನ್ನ ಪಿನ್ನ ಅಪ್ಡೇಟ್ ಮಾಡ್ತೀನಿ. ನಾನು ಪಿನ್ ನಂಬರ್ ಇಲ್ಲಿ ಹಾಕ್ತೀನಿ. ಪಿನ್ ಎಂಟ್ರಿ ಮಾಡಾಯಿತು, ಪೇ ಮಾಡ್ತೀನಿ. ನೀವು ನೋಡ್ಬೋದು. ಸೊ ಇವಾಗ ಭೀಮ್ ಕ್ಯಾಶ್ ಬ್ಯಾಕ್ ಈಸ್ ಇಯರ್. ಸೊ ನನಗೆ ಇವಾಗ 3 ರೂಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ. ಸೊ ಕ್ಲೋಸ್ ಅಂತ ಕೊಟ್ಟು
ಇದು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ನೀವು ಸೊ ನಾನು ಇಲ್ಲಿ ಮೈ ಬುಕ್ಕಿಂಗ್ ಹತ್ರ ಬಂದರೆ ನಾನು ಇಲ್ಲಿ ಟಿಕೆಟ್ಸು ಲೈಕ್ ಅಪ್ಕಮಿಂಗ್. ಸೊ ಈ ಥರ ನೀವು ನಿಮ್ಮ ಅನ್ರಿಸರ್ವ್ ಟಿಕೆಟ್ಸ್ನ ಆರಾಮಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡಂಗೆ ನೀವಿರೋ ಕಡೆನೇ ಮೊಬೈಲಲ್ಲೇ ಬುಕ್ ಮಾಡ್ಕೊಬೋದು. ಮತ್ತು ಪೇ ಮಾಡಬೇಕಾದ್ರೆ UPI ಚೂಸ್ ಮಾಡ್ಕೊಂಡ್ರೆ ಇನ್ಸ್ಟೆಂಟು 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು ಭೀಮ್ UPI ಯೂಸ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ 3 to 4 rupees ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನಾನು 20 rupees ಟಿಕೆಟ್ನ ನಾನು 1 and 3 rupees ಕ್ಯಾಶ್ ಬ್ಯಾಕ್ ನೋಡ್ಕೊಂಡು ನಾನು 16 rupeesಗೆ ಟಿಕೆಟ್ನ ಬುಕ್ ಮಾಡಿಕೊಂಡೆ ವಿತ್ ಆಲ್ ದ ಕ್ಯಾಶ್ ಬ್ಯಾಕ್ಸ್. ಮತ್ತು ಇಲ್ಲಿ ಅಪ್ಕಮಿಂಗ್ ಜರ್ನಿಯಲ್ಲಿ ನಿಮ್ಮ ಟಿಕೆಟ್ಸ್ ಕೂಡ ಇಲ್ಲೇ ವ್ಯೂ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರನೇ ಕಂಟೆಂಟ್ ಇರೋ ವೀಡಿಯೋಸ್ ಜೊತೆಗೆ ಮತ್ತೆ